difference of sides. Difference of the sides A and B in this order is the set of elements which belong to A but not B. Yes, this is an example ನೋಡ್ಕೊಂಡು understanding ಮಾಡ್ಕೊಳ್ಳೋಣ. If A equal to 1, 2, 3, B equal to 2, 3, 7, find A minus B or difference of A and B. Yes. So how to find A minus B means A minus B, write the elements of A minus write the elements of B. Yes. A minus B means first ಎರಡುದ್ರಾಗ ಯಾವುದು ಕಾಮನ್ ಅದ ನೋಡ್ಕೊಳ್ಳಿ. ಎರಡುದ್ರಾಗ ಯಾವುದು ಕಾಮನ್ ಅದ ರೀ? ಎಸ್ 2 ಕಾಮನ್ ಅದ ಮತ್ತೆ 3 ಕಾಮನ್ ಅದ. ಫಸ್ಟ್ ಸೆಟ್ ಎ ಅದರಿ, ಸೆಕೆಂಡ್ ಸೆಟ್ ಬಿ ಅದ. ಎ ಮೈನಸ್ ಬಿ. ಎಸ್ ಎರಡುದ್ರಾಗ ಕಾಮನ್ ಇರೋದನ್ನ ಫಸ್ಟ್ ಸೆಟ್ ಒಳಗ ಮಾರ್ಕ್ ಮಾಡ್ಕೊ. ಎಸ್ A minus B ದಾಗ ಫಸ್ಟ್ ಸೆಟ್ ಯಾವುದು? A. ಎರಡುದ್ರಾಗ ಕಾಮನ್ ಇರೋದನ್ನ ಫಸ್ಟ್ ಸೆಟ್ ಅಲ್ಲಿ ಮಾರ್ಕ್ ಮಾಡೋಣ. Except these two elements, you write remaining elements in the set A, that is the difference between A and B. For example, if you want to find B minus A, now first set is B. Right, elements of B are 2, 3, 7 and elements of the set A are 1, 2, 3. So ಇವಾಗ ಫಸ್ಟ್ ಸೆಟ್ ಯಾವುದು ಆಗ್ತದಲ್ಲ ಅಲ್ಲಿ ಕಾಮನ್ ಇರೋ ಎಲಿಮೆಂಟ್ಸ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ 2, 3 ಅದ, ಇಲ್ಲಿ 2, 3 ಅದ, ಅಂದ್ರೆ 2, 3 ಕಾಮನ್ ಆಯ್ತು. 2, 3 ಮೇಲೆ ಮಾರ್ಕ್ ಮಾಡೋಣ. Don't write 2, 3. Write the remaining elements of the first set. Don't observe the second set. Common ಇರೋದನ್ನ first set ಯಾವುದಾಗಿರ್ತದೆ ಅಲ್ಲಿ ಮಾರ್ಕ್ ಮಾಡಿಕೊಂಡು ಅವನ್ ಬಿಟ್ಟು ರಿಮೈನಿಂಗ್ ಏನು ಉಳಿತಾವ ಅದನ್ನ ಬರೀಬೇಕು. That is called B minus A. Yes. ಇವು A ಮತ್ತು B ಸೆಟ್ಸ್ ಅವಲ್ಲ, A B ಎರಡರ ಕಾಮನ್ ಇರೋದನ್ನ ಫಸ್ಟ್ ಸೆಟ್ ಒಳಗ ಮಾರ್ಕ್ ಮಾಡ್ಕೊರಿ. ಅವನ್ ಬಿಟ್ಟು ರಿಮೈನಿಂಗ್ ಏನು ಉಳಿತಾವ ಫಸ್ಟ್ ಸೆಟ್ ಒಳಗ ದಟ್ ಈಸ್ A minus B. B minus A ಮಾಡಾಗ B ಫಸ್ಟ್ ಸೆಟ್ ಆಗ್ತದ. ಕಾಮನ್ ಇರೋದನ್ನ B ಸೆಟ್ ಒಳಗ ಮಾರ್ಕ್ ಮಾಡ್ಕೊಡ್ರಿ. ಫಸ್ಟ್ ಸೆಟ್ ಯಾವ್ದಾಗಿದೆ? ಇಲ್ಲಿ B ಅದ, ಅಲ್ಲಿ ಮಾರ್ಕ್ ಮಾಡ್ಕೊಂಡು ಅವನ್ ಬಿಟ್ಟು ರಿಮೈನಿಂಗ್ B ದಾಗ ಏನು ಉಳಿತಾವಲ್ಲ ಅದನ್ನ ಬರೆದ್ರೆ B minus A ಫೈಂಡ್ ಔಟ್ ಮಾಡೋಣ. ಇನ್ನೊಂದೆರಡು ಎಕ್ಸಾಂಪಲ್ ನೋಡಿದ್ರೆ ನಿಮ್ಗೆ ಕ್ಲಿಯರ್ ಅನ್ಸುತ್ತೆ. If A equal to 1, 4, 7, 9, B equal to 4, 9, find A minus B and also find B minus A. A minus B ಮತ್ತೆ B minus A ಎರಡನ್ನ find out ಮಾಡೋಣ. Okay, first one A minus B find out ಮಾಡೋಣ. A minus B. Write the elements of the A. 1, 4, 7, 9 minus write the elements of B. 4, 9. ಎರಡುದ್ರಾಗ ಎರಡು ಸೆಟ್ ಇದ್ರಾಗ ಯಾವುದು ಕಾಮನ್ ಅದ ಅದನ್ನ ಫಸ್ಟ್ ಸೆಟ್ ಒಳಗ ಮಾರ್ಕ್ ಮಾಡ್ಕೊಬೇಕು. ಎರಡು ಸೆಟ್ ಒಳಗ ಯಾವುದು ಕಾಮನ್ ಅದ ರೀ? ಇಲ್ಲಿ 4 ಅದ, ಇಲ್ಲಿ 4 ಅದ, ಇಲ್ಲಿ 9 ಅದ, ಇಲ್ಲಿ 9 ಅಂದ್ರೆ 4, 9 ಕಾಮನ್ ರೈಟ್ ಇನ್ ಫಸ್ಟ್ ಸೆಟ್. ಫಸ್ಟ್ ಸೆಟ್ ಒಳಗ ಮಾರ್ಕ್ ಮಾಡ್ಕೊಬೇಕು. Except these two elements, write the remaining elements of the first set. You don't worry about the second set. Second set na only common elements are ನೋಡ್ಲಿಕ್ಕೆ ಅಷ್ಟೇ
ರೆಫರ್ ಮಾಡಬೇಕು. 4 ಮತ್ತು 9 ಕಾಮನ್ ಆಯ್ತು. ಕಾಮನ್ ಇರೋದು ಏನು ಮಾರ್ಕ್ ಮಾಡಬೇಕು? ಫಸ್ಟ್ ಸೆಟ್ ಒಳಗೆ ಮಾರ್ಕ್ ಮಾಡಿ. ಫಸ್ಟ್ ಸೆಟ್ ಒಳಗೆ ಮಾರ್ಕ್ ಮಾಡಿದ್ಮೇಲೆ ಅವು ಎರಡು ಬಿಟ್ಟು ಏನು ಉಳಿತಾವ? ದಟ್ ಈಸ್ ಕಾಲ್ಡ್ ಆಸ್ a minus b. ಮೀನ್ಸ್ 1, 7 ಉಳಿತದೆ. ದಟ್ ಈಸ್ a minus b. Or if you take b minus a, this time b is the first set. Write the elements of b 4, 9 minus write the elements of a 1, 4, 7, 9. ಇವಾಗ ಎರಡೂದ್ರಾಗ ಯಾವುದು ಕಾಮನ್ ಆಗ್ತದ ಅದನ್ನ ಫಸ್ಟ್ ಸೆಟ್ ಒಳಗೆ ಮಾರ್ಕ್ ಮಾಡಿ. ಇವಾಗ ಫಸ್ಟ್ ಸೆಟ್ ಬಿ ಆಯ್ತು. ಎರಡೂದ್ರಾಗ 4 ಕಾಮನ್ ಅದ, 9 ಕಾಮನ್ ಅದ, ಮಾರ್ಕ್ ಮಾಡ್ತೀವಿ. ಇವು ಎರಡು ಎಲಿಮೆಂಟ್ಸ್ ಬಿಟ್ರ ಏನಾರ ಎಲಿಮೆಂಟ್ಸ್ ಇಲ್ಲಿ ಉಳಿದವೇನೋ? ಉಳಿದ್ರೆ ಅವೇ ಎಲಿಮೆಂಟ್ಸ್ ಬಿಡಬೇಕು. ಉಳಿಲಿಲ್ಲ ಅಂತಂದ್ರೆ ದಟ್ ಈಸ್ ಕಾಲ್ಡ್ ಎಂಪ್ಟಿ ಸೆಟ್. or you write like this. That is the difference of b minus a. ಇಲ್ಲಿ ಕಾಮನ್ ಇರೋದು ಮಾರ್ಕ್ ಮಾಡಿದ್ಮೇಲೆ ಫಸ್ಟ್ ಸೆಟ್ ಒಳಗೆ 1 7 ಉಳಿತಿತ್ತು, 1 7 ಬಂದಿದೆ. ಇಲ್ಲಿ ಕಾಮನ್ ಇರೋದು ಮಾರ್ಕ್ ಮಾಡಿದ್ಮೇಲೆ ಇಲ್ಲಿ ಏನು ಉಳಿಯಂಗಿಲ್ಲ ಫಸ್ಟ್ ಸೆಟ್ ಒಳಗೆ, ಸೊ ಅದಕ್ಕೆ ಎಂಪ್ಟಿ ಸೆಟ್ ಬರೀಬೇಕು. ನೀವು ಏನು ಫೈಂಡ್ ಔಟ್ ಮಾಡ್ಲಿಕ್ಕೆ ಡಿಫರೆನ್ಸ್ ಫಸ್ಟ್ ಸೆಟ್ ಒಳಗೆ ಮಾರ್ಕ್ ಮಾಡ್ಕೊಳ್ಳಿ. a minus b ಕೊಟ್ರೆ a ಫಸ್ಟ್ ಸೆಟ್, b minus a ಕೊಟ್ರೆ b ಫಸ್ಟ್ ಸೆಟ್. ಫಸ್ಟ್ ಸೆಟ್ ಒಳಗೆ ಕಾಮನ್ ಇರೋದನ್ನ ಮಾರ್ಕ್ ಮಾಡ್ಕೊಂಡು ಅವು ಕಾಮನ್ ಇರೋದನ್ನ ಬಿಟ್ಟು ಫಸ್ಟ್ ಸೆಟ್ ಒಳಗೆ ಏನು ಉಳಿತಾವ ಅವು ಬರದೆ ಅಂದ್ರೆ ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಟೂ ಸೆಟ್ಸ್. If a equal to a b d e and b equal to b e, find a minus b and also find b minus e. a minus b ಮತ್ತೆ b minus a ನ ಫೈಂಡ್ ಔಟ್ ಮಾಡಬೇಕು. yes, first you find a minus b. Write the elements of a minus write the elements of b. yes, so ಇವಾಗ ಎರಡೂದ್ರ ಕಾಮನ್ ಇರೋದನ್ನ ಫಸ್ಟ್ ಸೆಟ್ ಒಳಗೆ ಮಾರ್ಕ್ ಮಾಡ್ಕೋಬೇಕು. ಅಂದ್ರೆ a ದಾಗ ಮಾರ್ಕ್ ಮಾಡ್ಕೋಬೇಕು. ಕಾಮನ್ ಯಾವುದು? ಇಲ್ಲಿ b ಅದ, ಇಲ್ಲಿ b ಅದ. ನೆಕ್ಸ್ಟ್ ಇಲ್ಲೂ e ಅದ, ಇಲ್ಲೂ e ಅದ. ಅಂದ್ರೆ b ಮತ್ತೆ e ಕಾಮನ್ ಇದ್ದು ನಾನು ಫಸ್ಟ್ ಸೆಟ್ a ಅಂತ ಅನ್ಕೊಂಡಿನಿ, a ದಾಗ ಮಾರ್ಕ್ ಮಾಡಿ. ಅವು ಮಾರ್ಕ್ ಮಾಡಿದ್ಬಿಟ್ಟು ಏನು ಉಳಿತಾವ ಫಸ್ಟ್ ಸೆಟ್ ಒಳಗ ಅವನ್ ಬರ್ದ್ರೆ ಮುಗಿದೋಯ್ತು. ಏನು ಉಳಿತಾವ ರಿಮೈನಿಂಗ್? a, d ಉಳಿತಾವ. ಸೊ ದಟ್ ಈಸ್ ಡಿಫರೆನ್ಸ್ ಆಫ್ a and b. otherwise a minus b. next one b minus a. first set is b. write the elements of b, b comma e minus elements of the a b d e. ಇವಾಗ ಕಾಮನ್ ಇರೋದನ್ನ ಫಸ್ಟ್ ಸೆಟ್ b ಅದ ಅದರಾಗ ಮಾರ್ಕ್ ಮಾಡಬೇಕು. b ಇಲ್ಲಿ b ಕಾಮನ್ ಅದರಿ, e ಇಲ್ಲಿ e ಕಾಮನ್. b ಮತ್ತೆ e ಎರಡು ಕಾಮನ್ ಅವ, ಅವನ್ನ ಫಸ್ಟ್ ಸೆಟ್ b ಅದ ಅಲ್ಲಿ ಮಾರ್ಕ್ ಮಾಡಿ. ಮಾಡಿದ್ಮೇಲೆ ಇಲ್ಲಿ ಏನಾರ ಉಳಿದ್ರೆ ಅವನ್ ಬರಿಬೇಕು. ಏನು ಉಳಿದಿದ್ದಿಲ್ಲ ಅಂತಂದ್ರೆ ಎಂಪ್ಟಿ ಸೆಟ್ ಅಂತ ಅನ್ಕೋಬೇಕು. ದಟ್ ಈಸ್ ಎಂಪ್ಟಿ ಸೆಟ್. ಸೊ ಇಲ್ಲಿ ಕಾಮನ್ ಆದ್ಮೇಲೆ ಕಾಮನ್ ಇರೋ ಎಲಿಮಿನೇಟ್ ಮಾಡಿದಾಗ ಯಾವುದು ಇಲ್ಲೇ ಇಲ್ಲ. ಸೊ therefore is empty set.
if A equal to AB dx z, B equal to AC x, find A minus B, and another one B minus A minus B, B minus A. Take the second example. If A equal to minus 1, 1, 2, minus 2, B equal to 0, minus 1, minus 2, find A minus B and B minus A. Find A minus B and B minus A. Properties of the operation of union. If A and B are the two sets, A union B equal to B union A, that is called as commutative law. ನೀವು A union B ನ find out ಮಾಡ್ತೀರಾ, B union A ನ find out ಮಾಡ್ತೀರಾ. So ಅವಾಗ ಎರಡು resultant elements ಗಳು same ಇರ್ತವೆ. So that property is called as commutative law. Similarly, in the case of three sets, A, B, C are the three sets. In the LHS, first you find A union B. After that, make union with the elements of the set C. That result is also equal to B union C. Again union with A. That time A union inside the bracket B union C. Both are equal. That is called as associative law. And this is A union empty set is equal to A. That is called as law of identity element. Here pi is the identity of union. And one more, A union A, again we get A. This is called as idempotent law. And one more, U means universal set. Union A, again we get universal set. That is the law of universal set, or law of union of the universal set and A. So ಇಷ್ಟು ಪ್ರಾಪರ್ಟೀಸ್ ಬರ್ಬೋದು. ನೆಕ್ಸ್ಟ್ ಇದ್ರ ಮೇಲೆ ನಾವು ಎಕ್ಸಾಂಪಲ್ಸ್ ಅನ್ನ ಎಕ್ಸರ್ಸೈಸ್ ಒಳಗೆ ಸಾಲ್ವ್ ಮಾಡ್ತೀವಿ, ಅಲ್ಲಿ ನಾವು ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ತೀವಿ. ಜಸ್ಟ್ ಯು ರಿಮೆಂಬರ್ ದೀಸ್ ಪ್ರಾಪರ್ಟೀಸ್. ಈ ಪ್ರಾಪರ್ಟೀಸ್ ನೆನಪಿಟ್ಕೊಳ್ಳಿ. Next one, properties of the operation of intersection. Intersection means writing the common elements of the given sets. When A intersection B and B intersection A both are equal, that is called as commutative law. Similarly, when we have three sets, that A intersection B intersection C is equal to A intersection B intersection C. So ಎರಡು result equal ಆದಾಗ that is called as associative law. And A intersection empty set, there is no common elements, then again we get empty set. Therefore, this is called as law of the identity element or identity of the intersection. Identity of the intersection. And one more, A intersection A means again common elements A they occur. Therefore, resulting set is also A. Therefore, this is called as idempotent law. And one more,
and one more, A intersection inside the bracket B union C, that is equal to A intersection B union A intersection C, that is called as distributive law. So you properties ಮೇಲೆ next ನಾವು examples ಅನ್ನು solve ಮಾಡ್ತೀವಿ. So ಅವಾಗ ನಿಮಗೆ properties LHS equal to RHS ಅನ್ನು verify ಮಾಡಲಿಕ್ಕೆ ಆಗ್ತದೆ. ಈ ಪ್ರಾಪರ್ಟೀಸ್ ಅನ್ನು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸ್ ಒಳಗೆ ನಾವು ಇದನ್ನ ಡಿಸ್ಕಸ್ ಮಾಡೋಣ. ಎಕ್ಸಾಂಪಲ್ಸ್ ತಗೊಂಡು ಸಾಲ್ವ್ ಮಾಡೋಣ, ಎಕ್ಸರ್ಸೈಸ್ ಅನ್ನು ಸಾಲ್ವ್ ಮಾಡೋಣ.